ನೋಡಿ, ಇದು ಇನ್ನೊಂದು ಮಿಷಿನ್ ನಮ್ಮ ಬುಲ್ ಅಟ್ಯಾಚ್ಮೆಂಟ್. ಇದೇನಂತಂದ್ರೆ ಇದು ಸ್ಪೆಸಿಫಿಕೇಶನ್ ನಿಮಗೆ 47 HP ಇಂದ 65 HP ವರೆಗೂ ಎಲ್ಲಾ ಟ್ರ್ಯಾಕ್ಟರ್ಗಳನ್ನು PTO ಸಾಫ್ಟ್ಗೆನೆ ಇದು ಅಟ್ಯಾಚ್ಮೆಂಟ್ ಮಾಡಬಹುದು. ಇದು ರಿಮೂವಬಲ್. ನೀವು ಬೇಕಾದಾಗ ಅಟ್ಯಾಚ್ ಮಾಡ್ಕೊಂಡು ಬಳಸ್ಕೊಳ್ಬಹುದು, ಬೇಡ ಅಂದ್ರೆ ಬಿಚ್ಚಿಡ್ಬೋದು. ಏನಂತಂದ್ರೆ ನೇಗ್ಲು ರೋಟ್ರಿ ಯಾವ ತರ ಇದೆ ಸೇಮ್ ಅದೇ ರೀತಿ ಇದನ್ನು ಬಿಚ್ಚಬಹುದು. ಇದೇನಂತಂದ್ರೆ ನಿಮಗೆ ಬುಲ್ TBH 500 ಅಂತ ಬರುತ್ತೆ. ಇದು ನಿಮ್ಗೆ ಏನು 11 ಅಡಿ ಹೈಟ್ ಬರುತ್ತೆ. ಪಿನ್ ಹೈಟ್ 9 ಅಡಿ ಡಂಪಿಂಗ್ ಹೈಟ್ ಮತ್ತೆ ಫುಲ್ ಗ್ರೌಂಡ್ ಲೆವೆಲ್ 9 ಅಡಿವರೆಗೂ ಇದು ಕ್ಯಾರಿ ಮಾಡುತ್ತೆ. ಬಕೆಟ್ ಸೈಜ್ ಜಾಸ್ತಿ ಇದೆ. 400 kg ಇಂದ 500 kg ವರೆಗೂ ಕೆಪಾಸಿಟಿ ಇದೆ ಬಕೆಟ್. ನೀವು ದೊಡ್ಡ ಬಕೆಟ್ ಬೇಕಾದ್ರೆ ತಗೊಳ್ಬಹುದು. ಇದ್ರಲ್ಲೂ 2 ಬಕೆಟ್ಸ್ ಬರುತ್ತೆ. 2 ತರದ ಬಕೆಟ್ ಇದು ಇದೆ. ಸರ್ ಬನ್ನಿ ಇಲ್ಲಿ ನೋಡಿ, ಲಿವರ್ ತುಂಬಾ ಆಪರೇಟಿಂಗ್ ಸಿಸ್ಟಮ್ ತುಂಬಾ ಈಸಿ ಇದೆ. ಅಂತೇನು ಟಫ್ ಏನಿಲ್ಲ. ನಿಮ್ಗೆ ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಬಂದು ಚೆನ್ನಾಗಿ ಬರ್ತಿದೆ ಅನ್ನೋದಾದ್ರೆ 2 hours 3 hours ಸಾಕು ಅದನ್ನ ತಿಳ್ಕೊಳ್ಳೋದಕ್ಕೆ. ಬನ್ನಿ, ಈ PTO ಸಾಫ್ಟ್ಗೆ ನಾವು ಲಿಂಕ್ ಕೊಡೋಂಥದ್ದು. ಯಾವುದೇ ಇಂಜಿನ್ ಇಂದ ಹೈಡ್ರೋಲಿಕ್ ಆಗ್ಲಿ ಇಲ್ಲ ಅಂತಂದ್ರೆ ಈ ಆಯಿಲ್ ಯಾವ್ದೋ ಒಂದು ಡೀಸೆಲ್ ಆತರ ಏನ್ ಲೀಕೇಜ್ ಆಗ್ಲಿ ಏನು ಬರಲ್ಲ PTO ಸಾಫ್ಟ್ಗೆ ಹಾಕೋದ್ರಿಂದ. PTO ಸಾಫ್ಟ್ ರನ್ ಆಗ್ತಿದ್ದಂಗೆ ಈ ಮಿಷಿನ್ ರನ್ ಆಗುತ್ತೆ. ನೀವು ನ್ಯೂಟ್ರಲ್ ಇಟ್ಬಿಟ್ಟು ಒಂದು ನಾರ್ಮಲ್ ವರ್ಕ್ ಮಾಡ್ಬೋದು. ಮತ್ತೆ 3 ಪಾಯಿಂಟೆಡ್ ಲಿಂಕ್ ಬರುತ್ತೆ. 3 ಪಾಯಿಂಟೆಡ್ ಲಿಂಕ್ ಅಲ್ಲಿ ನೀವು ರಿಮೂವ್ ಮಾಡ್ಬೇಕು ಅಂತಂದ್ರೆ PTO ಸಾಫ್ಟ್ ಬಿಚ್ಚಿ 3 ಪಾಯಿಂಟೆಡ್ ಲಿಂಕ್ ನ ಬಿಚ್ಚಿದ್ರೆ ಈ ಅಸೆಂಬ್ಲಿ ಏನಿದೆ ಫುಲ್ ಆಚೆ ಕಡೆ ಬರುತ್ತೆ. ಇದು ಹೈಡ್ರೋಲಿಕ್ ಟ್ಯಾಂಕ್ ಇದೆ ಸಪರೇಟ್. ಇದು 40 ಲೀಟರ್ ಹೈಡ್ರೋಲಿಕ್ ಟ್ಯಾಂಕ್. ಇದು ಇಂಜಿನ್ ಇಂದ ಯಾವುದೇ ರೀತಿ ಹೈಡ್ರೋಲಿಕ್ ತಗೊಳ್ಳಲ್ಲ. ಜಸ್ಟ್ ನಮಗೆ ಇಂಜಿನ್ ಏನಕ್ಕೆ ಬೇಕು ಅಂತ ಅಂದ್ರೆ ಈ ಮಿಷಿನ್ ರನ್ ಮಾಡೋದಕ್ಕೆ ಹೈಡ್ರೋಲಿಕ್ ಸಪೋರ್ಟಿಂಗ್ ಅಷ್ಟೇ ಬೇಕು ಇಂಜಿನ್. ಅದನ್ನ ಬಿಟ್ರೆ ಎಲ್ಲ ಹೈಡ್ರೋಲಿಕ್ ಲಿಂಕ್ ಇರಲ್ವಾ? ಇಲ್ಲ, ಇಲ್ಲ. ಈಗ ಬೇರೆ ಹೈಡ್ರೋಲಿಕ್ ಇಂಜಿನ್. ಹೌದು, ಹೈಡ್ರೋಲಿಕ್ ಇಂಜಿನ್ 40 ಲೀಟರ್ ಸಪರೇಟ್ ಬರುತ್ತೆ. ಆ ಚಿಕ್ಕದಕ್ಕೆ 35 ಲೀಟರ್ ಬರುತ್ತೆ. ಇದಕ್ಕೆ 40 ಲೀಟರ್ ಹೈಡ್ರೋಲಿಕ್ ಟ್ಯಾಂಕ್ ಸಪರೇಟ್ ಬರುತ್ತೆ. ಹೈಡ್ರೋಲಿಕ್ ನಾವೇ ಕೊಡ್ತೀವಿ. PTO ಇಂದ ರನ್ ಆಗುತ್ತೆ. ಹೌದು, PTO ಸಾಫ್ಟ್ ಇಂದ ರನ್ ಆಗುತ್ತೆ. ಸ್ಟ್ರೈಟ್ ಲೆಗ್ ಬರುತ್ತೆ. ಇವಾಗ ಬರ್ತಾ ಇರೋದೆಲ್ಲ ಆಲ್ಮೋಸ್ಟ್ ರೈತರೆಲ್ಲ ಚಾಯ್ಸ್ ಮಾಡ್ತಾ ಇರೋದೆಲ್ಲ ಸ್ಟ್ರೈಟ್ ಲೆಗ್. ಹಾಗಾಗಿ ಬಟರ್ಫ್ಲೈ ಲೆಗ್ ಇದೆ ನಮ್ಮಲ್ಲಿ. 25 HP ಇಂದ 30 HP ವರೆಗೂ ನಾವು ಬಟರ್ಫ್ಲೈ ಲೆಗ್ ಕೊಡ್ತೀವಿ. ಕೆಲವರೆಲ್ಲ ಏನು ಬಟರ್ಫ್ಲೈ ಬೇಡ, ತೆಂಗಿನ ತೋಟ, ಅಡಿಕೆ ತೋಟ ಕೆಲವು ಕಡೆ ಯೂಸ್ ಆಗಲ್ಲ ನೀಟಾಗಿಂತಾರೆ. ಹಂಗಾಗಿ ಸ್ಟ್ರೈಟ್ ಲೆಗ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ರೈತರು ಅದನ್ನ ಸದುಪಯೋಗ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡಿದೀನಿ. ಓಕೆ, ಥ್ಯಾಂಕ್ ಯು.